ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರ್ ಮಾಡ್ಸಿರ ನಮ್ಮ ಮಕ್ಕಳಿಗೆ ಅಂತ ಯಾರು ಹೇಳಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30. ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡ್ ಎಂಟ್ರಿ ಆಗಾಗಿದೆ. ಸೊ ನಿಮಗೆ ನಿನ್ನೆ ತಾನೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಈ ವಾರ ಫ್ಯಾಮಿಲಿ ರೌಂಡ್ ಇರುತ್ತೆ ಅಂತ ಹೇಳಿ. ಆದ್ರೆ ತುಂಬಾ ಜನ ಗೆಸ್ ಮಾಡಿದ್ರಿ ಧನುಷ್ ಅವರ ಫ್ಯಾಮಿಲಿ ಮೊದಲು ಬರುತ್ತೆ ಅಂತ ಹೇಳಿ. ಆದ್ರೆ ರಾಶಿಕಾ ಅವರ ಫ್ಯಾಮಿಲಿ ಮೊದಲು ಬಂದಿದೆ. ಅದು ಕೂಡ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇಂದ ಕಳಿಸಿದ್ದಾರೆ ಬಿಗ್ ಬಾಸ್ ಅವರು. ಅದು ಹೇಗೆ ಅಂತ ಹೇಳಿದ್ರೆ, ಮನೆಗೆ ಯಾರೋ ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಇರೋನು ನುಗ್ಗು ಬಿಟ್ಟಿದ್ದಾನೆ. ಅವನ್ನ ಹಿಡಿಲಿಕ್ಕೆ ಅಲ್ಲಿರುವಂತಹ ಸೆಕ್ಯೂರಿಟಿನೇ ಕಳಿಸಿರೋ ರೀತಿಯಲ್ಲಿ ಹಾಕಿರ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ರಾಶಿಕಾ ಅವರ ತಮ್ಮ. ಸೊ ರಾಶಿಕಾ ಅವರ ತಮ್ಮ ಹೆಲ್ಮೆಟ್ ಅನ್ನು ಹಾಕೊಂಡು ಬಿಗ್ ಬಾಸ್ ಮನೆ ಒಳಗೆ ಇದ್ದಕ್ಕಿದ್ದಂತೆ ಓಡ್ ಬರ್ತಾರೆ. ಅವ್ರನ್ನ ಹಿಡಿಲಿಕ್ಕೆ ಇಬ್ರು ಕೂಡ ಅವ್ರ ಹಿಂದಿಂದೆ ಓಡ್ ಬರ್ತಾರೆ. ಆಗ ಮನೆ ಮಂದಿ ಸ್ವಲ್ಪ ಶಾಕ್ ಆಗ್ಬಿಟ್ಟು ಅವ್ರನ್ನ ಹಿಡೀರಿ ಅಂತ ಹೇಳಿ ಕೊನೆಗೂ ಅವ್ರನ್ನ ಲಾಕ್ ಅನ್ನ ಮಾಡ್ತಾರೆ. ಲಾಕ್ ಮಾಡಿ ಹೆಲ್ಮೆಟ್ ಅನ್ನ ತೆಗೆದ್ರೆ ಅಲ್ಲಿ ರಾಶಿಕಾ ಅವರ ತಮ್ಮ ಇರ್ತಾರೆ. ಸೊ ಇದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ರಾಶಿಕಾ ಅವರ ತಾಯಿನೂ ಕೂಡ ಒಳಗಡೆ ಎಂಟ್ರಿಯನ್ನ ಕೊಡ್ತಾರೆ. ಆಗ ಗಿಲ್ಲಿನೂ ಕೂಡ ಸಿಕ್ಕಾಪಟ್ಟೆ ಕಾಮಿಡಿಗಳನ್ನ ಮಾಡ್ತಾರೆ. ಈ 4 ಜನ ಹುಡುಗರಲ್ಲಿ ನಿಮಗೆ ಯಾರು ಇಷ್ಟ ಹಾಗೆ ಹೀಗೆ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ. ಎಲ್ಲರ ಪೇರೆಂಟ್ಸ್ ಕೂಡ ನೋವು ಮಾಡಿರೋ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟ ಅಂತ ಹೇಳಿ ಅವರು ಕೂಡ ಕಾಮಿಡಿಯನ್ನ ಮಾಡ್ತಾರೆ. ಸೊ ಇದಾದ್ಮೇಲೆ ರಾಶಿಕಾ ಅವರ ಬಾಯ್ ಫ್ರೆಂಡ್ ಅಂತ ಹೇಳಿ ಅನ್ಸ್ಕೋತಿರುವಂತಹ ಸೂರಜ್ ಅವರ ತಾಯಿನೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹೌದು, ಫ್ಯಾಮಿಲಿ ರೌಂಡ್ ಅಲ್ಲಿ 2ನೇಯ ತಾಯಿ ಆಗಿ ಬಂದಿರುವಂತದ್ದು ಸೂರಜ್ ಅವರ ಅಮ್ಮ. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೇಗಂತ ಹೇಳಿದ್ರೆ, ಸೂರಜ್ ಅವರಿಗೆ ಒಂದು ವಾಯ್ಸ್ ಬರುತ್ತೆ ಅಥವಾ ಒಂದು ಲೆಟರ್ ಬರುತ್ತೆ. ಆ ಲೆಟರಲ್ಲಿ ಬರೆದಿರ್ತಾರೆ, ನೀನಿಲ್ದೆ ನನ್ನ ಮನೆಯಲ್ಲಿ ಅಡುಗೆ ಮಾಡ್ಕೊಳಕ್ ಆಗ್ತಿಲ್ಲ ಮಗನೇ, ನೀನು ಅಡುಗೆ ಮಾಡಿ ಹಾಕಿದ್ರೆ ಅಥವಾ ರೆಡಿ ಮಾಡಿ ಇಟ್ರೆ ಅದು ನಾನು ಬಂದು ತಿಂತೀನಿ ಅಂತ ಹೇಳಿ ಹೇಳ್ತಾರೆ. ಸೂರಜ್ ಸಿಕ್ಕಾಪಟ್ಟೆ ಖುಷಿಯಿಂದ ತುಂಬಾ ಇಷ್ಟಪಟ್ಟು ಒಂದು ಅಡುಗೆಯನ್ನ ಮಾಡ್ತಾರೆ. ಅಷ್ಟರೊಳಗೆ ಸೂರಜ್ ಅವರ ತಾಯಿಯ ವಿಟಿ ಅಲ್ಲಿರುವಂತಹ ಟಿವಿಯಲ್ಲಿ ಬಂದೇ ಬಿಡುತ್ತೆ. ಸೊ ಆಗ ಸೂರಜ್ ಅವರ ತಾಯಿ ಕನ್ಫೆಷನ್ ರೂಮ್ ಅಲ್ಲಿ ಕೂತಿರ್ತಾರೆ. ಓಡೋಗಿ ತನ್ನ ತಾಯಿಯನ್ನ ತಪ್ಕೊಳ್ತಾರೆ. ಸೊ ಹೀಗೆ ನಿಮ್ಗೆ ಗೊತ್ತಿರ್ಬೋದು, ವರ್ಷ ಫ್ಯಾಮಿಲಿ ರೌಂಡ್ ಅನ್ನೋದು ನಡೀತಾನೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿಗಳು ಬಂದ ಕೂಡಲೇ ಒಳಗಿರುವಂಥ ಕಂಟೆಸ್ಟೆಂಟ್ಗಳ ಮನಸ್ಸು ಓಪನ್ ಆಗುತ್ತೆ. ಅವರ ಆಟನೇ ಚೇಂಜ್ ಆಗಿ ಹೋಗುತ್ತೆ. ಆ ರೀತಿನೂ ಕೂಡ ಆಗಿದೆ, ತುಂಬ ಸೀಸನಲ್ಲಿ ನೋಡಿದ್ದೀವಿ. ಸೊ ಈ ಬಾರಿ ಯಾರ್ಯಾರ ಮನಸ್ಸು ಚೇಂಜ್ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಎಲ್ಲರಿಗಿಂತ ಗಿಲ್ಲಿ ಫ್ಯಾಮಿಲಿ ಬಂದರೆ ಹೇಗಿರುತ್ತೆ, ಯಾಕಂದರೆ ಅಪ್ಪಟ ಹಳ್ಳಿಯ ಪ್ರತಿಭೆ ಆಗಿರುವಂತಹ ಗಿಲ್ಲಿ ಅವರ ತಂದೆ, ನೀವು ಇತ್ತೀಚೆಗೆ ಬರ್ತಿರುವಂಥ ರೀಲ್ಸ್ಗಳನ್ನ ನೋಡ್ಬೋದು. ಆ ಜಾತ್ರೆಗಳಲ್ಲಿ ಸಿಗ್ತಾರೆ, ಕುರಿಯನ್ನ ಮಾರುವಂತಹ ಮಾರ್ಕೆಟ್ಗಳಲ್ಲಿ ಸಿಗ್ತಾರೆ. ಅವರ ತಂದೆ ತಾಯಿ ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ರು ಕೂಡ ಅಪ್ಪಟ ಹಳ್ಳಿ ಪ್ರತಿಭೆ ಅಂತ ಹೇಳಿ ಗೊತ್ತಾಗ್ತಿದೆ. ಅಂಥವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಲಿಕ್ಕೆ ತುಂಬ ಖುಷಿಯಾಗಿರುವಂತಹ ವಿಚಾರ. ಸೊ ಗಿಲ್ಲಿ ಫ್ಯಾಮಿಲಿಗೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ, ಹಾಗೆ ನಿಮಗೆ ಯಾರ ಫ್ಯಾಮಿಲಿ ಇಷ್ಟ ಆಗ್ಬೋದು, ಅವರ ಫ್ಯಾಮಿಲಿಯ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.